ಸೆಷನ್ ಅಲ್ಲಿ ಗ್ಯಾರಂಟಿಗಳ ಬಗ್ಗೆ ಭಾರಿ ಜೋರಾದ ಮಾತುಕತೆ ನಡೀತಾ ಇದೆ. ಗ್ಯಾರಂಟಿಗಳಿಂದ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಅನುಕೂಲ ಆಗಿದೆ, ಸದ್ಯಕ್ಕೆ ರಾಜ್ಯದಲ್ಲಿ ಗ್ಯಾರಂಟಿಯಿಂದ ಜನ ಎಷ್ಟು ಸಂತಸಗೊಂಡಿದ್ದಾರೆ, ಗ್ಯಾರಂಟಿಯ ಪ್ರಯೋಜನಗಳು ಏನು ಅನ್ನೋದ್ರ ಬಗ್ಗೆ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ದಾರೆ. 10 ಯೂನಿಟ್ ಜಾಸ್ತಿ ಕೊಡ್ತಾ ಇದ್ದೀವಿ. ಮಾನ್ಯ ಅಧ್ಯಕ್ಷರೇ, ಈಗ ನೋಡಿ ನಿಮ್ಮ ಇನ್ವೇಷನ್ ಅಲ್ಲ ಉತ್ತರ ಕೊಡುವಾಗ ನೀವು ಅವ್ರು ಈಲ್ಡ್ ಆದ್ರೆ ಹೇಳಿ, ಈಲ್ಡ್ ಆಗದಿದ್ರೆ ನೀವೆದ್ದು ಮಾತಾಡಿದ್ರೆ ಅದು ಹಿಂದೆಯಿಂದ ಮಾತಾಡ್ತಾರೆ, ಇಲ್ಲಿ ಹಿಂದೆಯಿಂದ ಮಾತಾಡ್ತಾರೆ, ಮತ್ತೆ ಎಲ್ಲಿ ಉತ್ತರ ಕೊಡುವಂತದ್ದು? ಉತ್ತರ ಕೊಟ್ಟರಂತ ನೀವು ಕ್ಲಾರಿಫಿಕೇಶನ್ ಕೇಳಿ ಏನ್ ಬೇಕಾದ್ರೂ ಕೂಡ. ಅಥವಾ ಈಲ್ಡ್ ಆದ್ರೆ ಅದನ್ನು ನೀವು ಕರೆಕ್ಟ್ ನಿಮ್ಮಷ್ಟೇ ಮಾತಾಡ್ತಿದ್ರೆ ಅವರಷ್ಟೇ ಮಾತಾಡ್ತಾರೆ. ಮಧ್ಯೆ ಮಧ್ಯೆ ನನಗೂ ಮಾತಾಡುವಂತದ್ದು ಏನಿಲ್ಲ, ಆದ್ರೆ ಅವ್ರು ಕೇಳಿದ್ದಕ್ಕೆ ನಾವು ಉತ್ತರ ಕೊಡ್ಬೇಕಲ್ಲ. ಯಾರಾದ್ರೂ ಫ್ರೀ ಕೊಟ್ಟಿದ್ರೆ ಹೇಳಿ ಅಂತಂದಾಗ ಅಲ್ಲಿ ಅವರೇ ಫ್ರೀ ಕೊಟ್ಟರೆ ಒಪ್ಕೊಳ್ಳಿ. ಕೂತ್ಕೊಳ್ಳಿ, ಮತ್ತೆ ಹೇಳಿ ಅಂತ ಹೇಳಿ ಭಾಷಣ ಆದ ನಂತರ ಮತ್ತೆ ಉತ್ತರ ಆದ ನಂತರ ಜಾಸ್ತಿ ಮಾಡಿದ್ರಲ್ಲ ಅದನ್ನು ಹೇಳ್ಬೇಕಲ್ಲ. ಕೇಳ್ತೀನಿ, ನಿಮ್ಮ ಕ್ಲಾರಿಫಿಕೇಶನ್ ಅದನ್ನು ಮಾತಾಡಲಿಕ್ಕೆ ಅವಕಾಶ ಇದೆ ನಿಮಗೆ. ಕ್ಲಾರಿಫಿಕೇಶನ್ ಕೇಳಿ. ನಾನು ಇನ್ನು ಮುಂದೆ ಮಾನ್ಯ ಅಧ್ಯಕ್ಷರೇ ಅವರಿಗೆ ಹೇಳಿ ಅಂತ ಹೇಳಕ್ ಹೋಗಲ್ಲ, ಅಲ್ಲ ಇವ್ರಿಗೆ ಹೇಳ್ತೀನಿ ನಾನು. ಏನ್ರಪ್ಪ ಹೇಳಿ ಈಗ ಮತ್ತೆ ಇಲ್ಲಿ ಈಗ ಒಂದು ಪ್ರಕಟಣೆ, ಒಂದು ಪ್ರಕಟಣೆ. ದಿನಾಂಕ 20/2/2024 ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಸಭಾಧ್ಯಕ್ಷರ ಗ್ಯಾಲರಿಯಿಂದ ಸದನ ವೀಕ್ಷಿಸುತ್ತಿರುವ ಬೆಂಗಳೂರು ಜಿಲ್ಲಾ ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ನಾನು ಈ ರಾಜ್ಯ ಜನತೆ ಪರವಾಗಿ ಸ್ವಾಗತವನ್ನು ಬಯಸಿ ಶುಭಾಶಯ ಸಲ್ಲಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೃಹ ಜ್ಯೋತಿ ಗ್ಯಾರಂಟಿಗೆ 8,900 ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಇಟ್ಟಿದ್ದು. ಇಲ್ಲಿ ಫೆಬ್ರವರಿ 13ರವರೆಗೆ 5,168 ಕೋಟಿ ಬಿಡುಗಡೆ ಮಾಡಿದ್ದೀವಿ. 5,168 ಕೋಟಿಯನ್ನ ಇಂಧನ ಇಲಾಖೆಗೆ ಬಿಡುಗಡೆ ಮಾಡಿದ್ದೀವಿ. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, 5 kg ಈಗ ಸಿಗ್ತಾ ಇದೆ. ಅದಕ್ಕೆ ಅದ್ರ ಮೇಲೆ ಇನ್ನೂ 5 kg ಕೊಡ್ತೀವಿ. ಯಾಕಂದ್ರೆ ಬಡವರು ಹೊಟ್ಟೆ ತುಂಬ ಊಟ ಮಾಡಬೇಕು, ಯಾರು ಹಸಿದು ಮಲಗಬಾರದು, ಕರ್ನಾಟಕ ಹಸಿವು ಮುಕ್ತ ರಾಜ್ಯ